ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಹೊಸ ವಿಡಿಯೋಗೆ ಸ್ವಾಗತ. ನೋಡ್ರಿ, ಮಾರ್ನಿಂಗ್ ವ್ಯೂ ಹೆಂಗೈತಂತ. ಇಲ್ಲ ನೋಡ್ರಿ, ಇವೇ ನಮ್ಮ ರೂಮ್ಸ್. ಫಸ್ಟಿಗೆ ಅವನು ಅಷ್ಟು ನಿಂತಾನ, ಅದೊಂದು ಕಡೆ ಪಗಲ 4-3 ಟೋಟಲ್ 20 ಮೆಂಬರ್ಸಿನ ಗ್ರೂಪ್ ಐತಿ ನಮ್ಮದು. 20 ಮೆಂಬರ್ಸ್ ಗ್ರೂಪ್ನಾಗ ನಮ್ಮದು 3 ಅವ್ರದ್ದೊಂದು, ಇನ್ನು 3 ಶೇರಿಂಗು 2 ಶೇರಿಂಗು ಐತೆ ಅದ್ರೊಳಗೆ. ಲೆಟ್ಸ್ ಗೋ. ಇವತ್ತು ಫುಲ್ಲು ಟ್ರೆಕ್ಕಿಂಗ್ ಐತಂತ. ಟ್ರೆಕ್ ಮಾಡಿ ಅರೌಂಡ್ 7000 ಸ್ಟೆಪ್ಸ್ ಅವ. ಆ 7000 ಸ್ಟೆಪ್ಸ್ ಟ್ರೆಕ್ ಮಾಡಿದ್ಮೇಲೆ ಇವತ್ತು ಮ್ಯಾನ್ ಮೇಡ್ ರೂಟ್ಸ್ ಬ್ರಿಡ್ಜಿಗೆ ಹೋಗ್ಕತ್ತೀವಿ. ಅದನ್ನು ತೋರಿಸ್ತೀನಿ ಬರ್ರಿ. ಲೆಟ್ಸ್ ಗೋ. ಇಷ್ಟು ಎಲ್ಲ ರೆಡಿ ಮಾಡಿ ಹೋಗ್ಕತ್ತೀವಿ ನೋಡ್ರಿ. ಟ್ರೆಕ್ಕಿಂಗ್ಸ್ ಎಲ್ಲ ರೆಡಿಯಾಗಿ ಬರಕತ್ತಾರೆ. ಲೆಟ್ಸ್ ಗೋ. हमारा कैप्टन साहब के नेतृत्व में चलते हुए ಹಿಂಗೆ ಮಾಡೋಕೆ ಈಸಿ ಆಗ್ತದೆ ಅಂತೇಳಿ ಸ್ಟಿಕ್ಕನ್ನು ತೊಗೊಂಡ ನೋಡ್ರಿ. ಎಲ್ಲರೂ ನೊಬ್ಬನಲ್ಲ, ಎಲ್ಲರೂ ತೊಗೊಂಡ. ಟ್ರೆಕ್ಕಿಂಗ್ ಸ್ಟಾರ್ಟ್ಸ್. ಮಾತಾಡ ಆರಾಮಾಗ್ತದೆ ಇಷ್ಟಕ್ಕೆ. ಹಿಂಗಂದ್ರೆ ಹೆಂಗೆ ಇಲ್ಲ ಐತೆ ನೋಡ್ರಿ. ಟ್ರೆಕ್ಕಿಂಗ್ ಈಗ ಸ್ಟಾರ್ಟ್. ವೆಲ್ಕಮ್ ಟು तिराना. अब रिस्पॉन्सिबिलिटी के हिसाब से तो करना ही पड़ेगा. इनका टूरिज्म. ठीक है, एक चीज है, ये चीज आप अंदर हाथ में डालोगे, ये नहीं है आपके में, नहीं है, कोई बात नहीं, ये नहीं भी है तो इसको सीधा ऐसे पकड़ना, यहाँ पे थंब इस पे, ठीक है, सॉलिडली पकड़ना और अपना केयरफुली चलना. ऐसा नहीं आप चल रहे हो स्टिक ऐसे पीछे मस्त करते हुए, पता चले पीछे वाले को छोड़ दो, है ना. सो यू हैव टू बी वेरी केयरफुल. सेकंड, while going down, so first we have to go down. While going down, don't lock your knees, you know, बिल्कुल टाइट करके नहीं चलना, just keep it loose. जितना टाइट चलोगे it will be more strain, you will get more strain on your knees, right. So बिल्कुल हल्का सा, मतलब ऐसा भी नहीं कि बिल्कुल बेंड करके चलना, but just keep your knees unlocked and just walk like this, okay. ಈಗಷ್ಟೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೈತೆ. ಒಂದು 5 ನಿಮಿಷ ಆಯಿತು ನೋಡ್ರಿ. ಇವೆಲ್ಲ ಮಸ್ತ್ ಐತೆ. ಫುಲ್ ಪಾಂಟಿನಿಗಂತೂ ಫುಲ್ ಸ್ಟೀಪ್ ಐತೆ. ಎಲ್ಲರೂ ಬರಕತ್ತಾರ. ಚೀಸ್. हेलो ಹಲೋ ಹಲೋ. ಇನ್ನು ಹಿಂದೆ ಭಾಳ ಜನ ಅರ. ಇಷ್ಟು ಚಳಿ ಐತಿ, ಇಷ್ಟು ಮಳೆ ಬರಕತ್ತೈತಿ ಅಂದ್ರೂ ಫುಲ್ ಸ್ವೆಟ್ ಆಗೈತಿ. ಆದರೆ ಇಲ್ಲಿ ನೋಡ್ರಿ ಇಷ್ಟು ವ್ಯೂ ಐತಿ. A few inches later. ಈಗಷ್ಟೇ ಅರ್ಧ ಟ್ರೆಕ್ ಮುಗಿಸಿವಿ. ಇನ್ನೂ ಒಂದು 3 ಮಿನಿಟ್ಸ್ ಐತಂತ ಕೆಳಗೆ ಹೋಗಕ್ಕೆ. ನಮ್ಮ ಅಶುತೋಷ್ ಕುಂತಾನ. ಅಶುತೋಷ್, ಹೌಸ್ ದ ಟ್ರೆಕ್ಕಿಂಗ್? It's very adventurous. I think And everyone should try this once in their life. 60 ಡಿಗ್ರೀಸ್ ಐತೆ. 60 degree ಐತೆ ಇದು ಸ್ಟೀಪ್. ಸ್ಟೀಪ್ ಐತೆ ಅಂದ್ರೆ ಸ್ಟೆಪ್ಸ್ ಸಣ್ಣದೈತಿ. ಸ್ಟೆಪ್ಸ್ ಸಣ್ಣ ಐತೆ, ಮತ್ತೆ ಏನೋ ಅಂತಾರ, ನಾಟ್ ದಟ್. ಸ್ವಲ್ಪ ಐತಂದು ಎಕ್ಸ್ಪೀರಿಯನ್ಸ್ ಕೇಳಂ ಬರ್ರಿ. ಹೌಸ್ ಯುವರ್ ಎಕ್ಸ್ಪೀರಿಯನ್ಸ್ ಆಫ್ ಟ್ರೆಕ್ಕಿಂಗ್? Very wonderful. Okay. Trekking is not new to me. I've done multiple trekking and this one is quite interesting. Yeah. With a group of unknown people Yeah. and a blogger like Santosh. Did you enjoy it? Really I enjoyed it. Okay. So ಇನ್ನೊಂದು ಸ್ವಲ್ಪ ಜನ ಬಂದಾರ ನೋಡ್ರಿ. ಕೈಸತ್ತ ಎಕ್ಸ್ಪೀರಿಯನ್ಸ್? ಕೈಸತ್ತ? It's very great, bro. Santosh is the best photographer we have. Very awesome. ಕೈಸತ್ತ ಎಕ್ಸ್ಪೀರಿಯನ್ಸ್? Sundar. ಇಸ್ಕಾ ಪೂಜೋ ಹೆಂಗಿತ್ತಪ್ಪ? ಬಿಡಲ್ಲ. ಮಸ್ತ್ ಇತ್ತಲ್ಲ? ಅಮ್ಮನ ಇಷ್ಟು ಇಳಿದು ಬಂದಿನಿ, ಏನಾದ್ರು ಸರಿಗಿಲ್ಲ ಅಂದ್ರೆ ಆಮ್ಯಾಗ ಹೇಳಕತ್ತ.
ನೋಡ್ರಿ ಒಂದು ವಾಟರ್ ಫಾಲ್ ಐತಂತ ಅಲ್ಲಿಂದ ಬರಕತ್ತೈತಿ. ಈ ಸಣ್ಣದಿರ್ಬೇಕು ಮೋಸ್ಟ್ಲಿ, ಕಟ್ ಸೈಡ್ ದೊಡ್ಡದೈತೆ, ಮುಂದೆ ಹೋಗಿ ತೋರಿಸ್ತೀನಿ. ಹಲೋ वहाँ पे अच्छा है क्या? हाँ ಇಲ್ಲ ಐತೆ ನೋಡಿ, ಸಣ್ಣದೈತಿ ಭಾಳ, ದೊಡ್ಡದಿನ್ನ ಆ ಕಡೆ ಸೈಡ್ ಅಲ್ಲೇ ಕಾಣಕತ್ತೀನಿ. ಈಗಷ್ಟೇ ಒಂದು ರೂಟ್ ಬ್ರಿಡ್ಜ್ ಹತ್ರ ಬಂದು ನೋಡ್ರಿ, ನೋಡ್ಬೋದು ನೀವು ಅಲ್ಲೇ ಐತೆ ನೋಡಿ, ಮಳೆನೂ ಫುಲ್ ಆಗ್ತದೆ. ಹೋಗ್ಕತ್ತೀನಿ ನೋಡ್ರಿ, ವಾಪಸ್ ಅಲ್ಲ ಈಗ ಏರಕತ್ತೀನಿ ಅದ ರೂಟ್ ಬ್ರಿಡ್ಜ್ ನೋಡ್ಬೋದಿಲ್ಲ, ರೂಟ್ ನೋಡ್ರಿ. ರೂಟ್ ಬ್ರಿಡ್ಜ್ ಎಲ್ಲ ನೋಡ್ಕೊಂಡು ವಾಪಸ್ ಬಂದಿವಿ. ಇಲ್ಲ ಐತ್ ನೋಡ್ರಿ ರೂಟ್ ಬ್ರಿಡ್ಜ್. ಇಷ್ಟು ಈ ಕಡೆ ಈ ಗಿಡ ಇಂದ ಕಡೆ ಸೈಡ್ ಆ ಗಿಡವರೆಗೆ ಐತ್ ನೋಡ್ರಿ. ಮಸ್ತ್ ಐತಿ, ಫುಲ್ ಗ್ರೀನ್ರಿ ಕಂಟಿನ್ಯೂ ಮಳೆ ಬರಕತ್ತೈತಿ. ವಾಟರ್ ಫಾಲ್ಸ್ ಯಾವಾಗ್ಲೇ ಸ್ನಾನ ಮಾಡಕ್ ಬಿಡ್ತಿದ್ರಂತ ಕೆಳಗ, ಈಗ ಸ್ವಲ್ಪ ಜಾಸ್ತಿ ವಾಟರ್ ಫೋರ್ಸ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ಬಿಡ್ತಾ ಇಲ್ಲ. ಈಗ ಒಂದು ರೂಟ್ ಬ್ರಿಡ್ಜ್ ಮುಗಿಸ್ಕೊಂಡು ನೋಡ್ತೀವಿ, ಇನ್ನೂ ಒಂದು ಡಬಲ್ ಡೆಕ್ಕರ್ ಅಂತ ಒಂದು ಬ್ರಿಡ್ಜ್ ಮೇಲೆ ಇನ್ನೂ ಒಂದು ಐತೆ ರೂಟ್ ಬ್ರಿಡ್ಜ್, ಅದನ್ನ ನೋಡಕ್ ಹೊಂತೀವಿ. ಲೆಟ್ಸ್ ಗೋ.